ಪಾಕಿಸ್ತಾನ ಉಡಿಸಾಗಿದೆ. ಉಗ್ರರ ತಾಣಗಳು ಪೀಸ್ ಪೀಸ್ ಆಗಿವೆ. ಪ್ರತಿಕಾರದ ದಾಳಿಯಲ್ಲಿ ನಲುಗಿ ಹೋಗ್ತಾ ಇದೆ ಪಾಕಿಸ್ತಾನ. ಭಯೋತ್ಪಾದಕ ಶಿಬಿರಗಳನ್ನು ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ದಾಳಿ ಮಾಡಿದ್ದು, ಈ ದಾಳಿಗೆ ಈಗ ಅಕ್ಷರ ಸಹ ನಲುಗಿ ಹೋಗ್ತಾ ಇದೆ ಪಾಕಿಸ್ತಾನ. ಕಾರ್ಗತ್ತಲ ರಾತ್ರಿಯಲ್ಲಿ ರಣರೋಚಕ ಕಾರ್ಯಾಚರಣೆಗೆ ಬೆಚ್ಚಿ ಬಿದ್ದೋಗಿದೆ ಇಡೀ ಪಾಕಿಸ್ತಾನ. ಈಗಾಗಲೇ ಇದುವರೆಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದೀರಾ. ಈಗಲೂ ಕೂಡ ಜನಧ್ವನಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ವೆಂಕಟೇಶ್ ಅವರೇ, ಕೊನೆಗೂ ಪ್ರತೀಕಾರ ತೀರಿಸಿಕೊಳ್ಬೇಕು ಅಂತ ಹಪ್ಪಿಸ್ತಿದ್ದಂತ ಭಾರತೀಯರಿಗೆ ಒಂದು ಈಗ ಆತ್ಮವಿಶ್ವಾಸ ಬಂದಿದೆ. ಉಗ್ರರನ್ನ ನಾವು ಮಟ್ಟ ಹಾಕ್ತಿವಿ, ಯಾವುದೇ ಕಾರಣಕ್ಕೂ ಕೂಡ ಉಗ್ರರನ್ನ ಪೋಷಿಸುವ ರಾಷ್ಟ್ರಕ್ಕೆ ತಕ್ಕ ಪಾಠವನ್ನ ಕಲಿಸದೆ ಬಿಡೋದಿಲ್ಲ ನಮ್ಮ ಸೇನೆ ಅನ್ನುವಂತ ಕಾರ್ಯಾಚರಣೆ ಈಗಾಗಲೇ ಆರಂಭ ಆಗಿದೆ. ಇದು ಆರಂಭ ಅಷ್ಟೇ. ಭಾರತೀಯರು ಏನು ಅಂತ ತೋರಿಸಿದೀವಿ ಈಗ ಅವ್ರಿಗೆ. ಇದು ಆರಂಭ. ಇದು ಆರಂಭ ಅಷ್ಟೇ. ಇನ್ನು ಮುಂದೆ ಇದೆ ಮಾರಿ ಹಬ್ಬ. ಮುಂದೆ ಮಾರಿ ಹಬ್ಬ ಐತೆ. ಏನ್ ಹೇಳ್ತೀರಿ? ಮೊದಲನೇದಾಗಿ ಸರ್, ನಾನು ಭಾರತೀಯ ಸೈನಿಕರಿಗೆ ಏನು ದೇಶದ 140 ಕೋಟಿ ಜನ ಇದ್ದಾರೆ, ಅದ್ರ ಎಲ್ಲರ ಪರವಾಗಿ ಕೂಡ ಧನ್ಯವಾದಗಳನ್ನ ಹೇಳಕ್ ಬಯಸ್ತೀನಿ. ಮತ್ತೆ ಯಾರೋ ಒಬ್ರು ಪಾಕಿಸ್ತಾನದ ಮಂತ್ರಿ ಒಂದು ಬಾಲಿಸ ಹೇಳಿಕೆ ಕೊಡ್ತಾ ಇದ್ರು. ನಾನು ನೆನ್ನೆನೂ ಮಾತಾಡಿದ್ದೆ. ಅದನ್ನ ಅವ್ರು ವಾಪಸ್ ತಗೋಬೇಕು ಅಂತ ಹೇಳಿದ್ದೆ. ಈಗ ಅವ್ರು ವಾಪಸ್ ತಗೋದೇವ್ರು ನಾವು ಕೊಟ್ಟಿದೀವಲ್ಲ, ಈಗ ವಾಪಸ್ ನಮ್ಮ ಸೈನಿಕರು ಕೊಟ್ಟಿದಾರಲ್ಲ ಸರ್. ಈಗ ಏನೇನೋ ಮಾತಾಡ್ತಾ ಇದ್ರು ಬಾಯಿ ಬಂದಂಗೆ, ಭಾರತ ಹಾಗೆ ಹೀಗೆ ಅಂತ. ಈಗ ಭಾರತ ಸೈನಿಕರು ಏನು ಅಂತ ತೋರ್ಸವ್ರಲ್ಲ, ಈಗ ಮಾತಾಡ್ಲಿ. ಈಗ ಅವರು ಇದು ಜೈ ಸಿಂಧೂರ, ಅದು ಬಹಳ ಇಂಪಾರ್ಟೆಂಟ್ ಸರ್. ಅದು ಒಳ್ಳೆ ನೇಮು. ಹೀಗೆ ನಮ್ಮ ಭಾರತೀಯ ಸೈನಿಕರಿಗೆ ನಾವೇನು 140 ಕೋಟಿ ಜನ ಇದ್ದೀವಿ, ಎಲ್ಲ ಭಾರತೀಯರು ಅಂತ ಎಲ್ಲರೂ ಕೂಡ ಅವ್ರಿಗೆ ನಾವು ಸಪೋರ್ಟ್ ಆಗಿರ್ತೀವಿ. ಅವ್ರು ಇದೇ ರೀತಿ ಪಾಕಿಸ್ತಾನನ ಪದೇ ಬಡಿಬೇಕು. ಯಾವುದೇ ಕಾರಣಕ್ಕೂ ಅವ್ರಿಗೆ ಬಾಲ ಬಿಚ್ಚಬಾರ್ದು. ಇದು ಆಗ್ಬೇಕು ಸರ್. ಇದು ಹಲೋ ಏನು ಭಾರತೀಯ ಸೇನೆ ಮಾಡಿರುವಂತಹ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಇಡೀ ಭಾರತದಾದ್ಯಂತ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಭಾರತೀಯ ಸೇನೆ ಉಗ್ರರ ನೆಲೆಗಳನ್ನ ಪತ್ತೆ ಹಚ್ಚಿ ಉಗ್ರರ ಕೃತ್ಯಗಳನ್ನು ಮಟ್ಟ ಹಾಕುವ ನೆಲೆಗಟ್ಟಿನಲ್ಲಿ ಏನಿವತ್ತು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದೆಯೋ, ಆ ಕಾರ್ಯಾಚರಣೆಗೆ ಈಗ ಭಾರತದಾದ್ಯಂತ ಕೂಡ ಮೂಲೆ ಮೂಲೆಯಲ್ಲೂ ಕೂಡ ಹಳ್ಳಿಗಳಲ್ಲೂ ಭಾರತದ ಬಾವುಟವನ್ನು ಹಿಡಿದು ಹಲವಾರು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ ಅಂತ ಏನು ಆಪರೇಷನ್ಗೆ ಇಳಿದಿದೆ ಭಾರತೀಯ ಸೇನೆ, ಇದು ಇವತ್ತು ನಿಜಕ್ಕೂ ಕೂಡ ಅಲ್ಲಿ ಪಹಲ್ಗಾಮ್ ಘಟನೆಯಲ್ಲಿ ಸತ್ತಂತ 26 ಜನರಿಗೂ 26 ಜನರ ಸಾವಿಗೂ ಪ್ರತೀಕಾರವನ್ನ ತೀರಿಸಿಕೊಳ್ಳುವಂತ ಸುಸಂದರ್ಭ. ಸೊ ಆ ನಿಟ್ಟಿನಲ್ಲಿ ಪ್ರತೀಕಾರವನ್ನು ತೀರಿಸಿಕೊಂಡಿದ್ದಾರೆ. ಕೊಂಚನಾದ್ರೂ ಮನೆಯವರಿಗೆ ಈಗ ಆತ್ಮತೃಪ್ತಿ ಆಗಿರುತ್ತೆ. ಸಿಂಧೂರವನ್ನು ಅಳಿಸೋಕೆ ಬಂದವರಿಗೆ ಆಪರೇಷನ್ ಸಿಂಧೂರದ ಮೂಲಕ ಉತ್ತರ ಕೊಟ್ಟ ಭಾರತದ ದಿಟ್ಟ ಹೆಜ್ಜೆ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ಉಗ್ರವಾದವನ್ನು ಮಟ್ಟ ಹಾಕೋದಕ್ಕೆ ಇವತ್ತು ಈ ಘಟನೆ ಸಾಕ್ಷಿಯಾಗಿದೆ ಅನ್ನುವಂಥ ಆತ್ಮತೃಪ್ತಿ ಆದರೂ ಇರುತ್ತೆ. ಮುಂದೆ 100 ಜನರನ್ನ ಇಂಥ ನರರಾಕ್ಷಸರು ಧ್ವಂಸ ಆದ್ರೆ 100 ಜನರ ಪ್ರಾಣ ಉಳಿಯುತ್ತೆ. ಇಂಥ ನರರಾಕ್ಷಸರಿಂದ ಇಂಥ ಕೃತ್ಯಗಳು ಕಡಿಮೆ ಆಗುತ್ತೆ. ಇವತ್ತು ನಮ್ಮ ಪ್ರಾಣ ಹೋದ್ರೂ ಮುಂದಿನ ದಿನಗಳಲ್ಲಿ ಇಂಥ ಉಗ್ರ ಚಟುವಟಿಕೆ ಮಾಡೋರಿಗೆ ತಕ್ಕ ಪಾಠವನ್ನು ಕಲಿಸುವಂತ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥ ಕನಿಷ್ಠ ಒಂದು ತೃಪ್ತಿ ಆದರೂ ಇವತ್ತು ಆ ಮೃತರ ಕುಟುಂಬಸ್ಥರಿಗೆ ಸಿಕ್ಕಿರುತ್ತೆ. ಅದರ ಜೊತೆಗೆ ಇಡೀ ಭಾರತಕ್ಕೂ ಕೂಡ ಅದು ಒಂದು ರೀತಿ ಮತ್ತಷ್ಟು ನಮ್ಮ ಸರ್ಕಾರದ ಮೇಲೆ ವಿಶ್ವಾಸ ಮತ್ತು ನಮ್ಮ ಸೇನೆಯ ಮೇಲೆ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂತ ಒಂದು ಮಹತ್ವದ ಹೆಜ್ಜೆ ಇದಾಗಿದೆ. ಮಾತಾಡ್ತಾ ಹೋಗೋಣ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಮೈಸೂರು ಚಂದ್ರರಾಜು ಹೇಳಿ, ನೀವ್ ಹೇಳ್ಬೇಕು. ಈಗ ಭಾರತೀಯ ಸೇನೆಯ ಕಾರ್ಯಾಚರಣೆ ಬಗ್ಗೆ ತಾವೇನ್ ಹೇಳ್ತೀರಿ? ನಮ್ಮ ದೇಶದ್ದು ನಮ್ಮ ಸೈನಿಕರಿಗೆ, ನಮ್ಮ ನರೇಂದ್ರ ಮೋದಿ ಬುದ್ಧಿಯವರಿಗೆ ನಮ್ಮೂರ್ ಮೈಸೂರು ಚಾಮುಂಡಮ್ಮನ
ಆಶೀರ್ವಾದ ಇರ್ಲಿ ಬಿಡಿ. ಚಾಮುಂಡೇಶ್ವರಿ ಆಶೀರ್ವಾದ ಇರ್ಲಿ ಅಂತೀರಿ. ಚಾಮುಂಡೇಶ್ವರ ಆಶೀರ್ವಾದ ಇರ್ಲಿ. ಹ್ಮ್ ರಾಜಕೀಯದವರು ಇವರೆಲ್ಲ ಲೆಕ್ಕ ಬೇಡ ನಮ್ಗೆ. ಹ್ಮ್ 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 ಹಿಂದೊಂದು ಮಾತಾಡ್ತಾರೆ, ಮುಂದೊಂದು ಮಾತಾಡ್ತಾರೆ. ಹೌದು. ಇಂಥ ಜಾಗದಲ್ಲಿ ನಾವು ಮಾತಾಡಕ್ ಹೋಗ್ಬಾರ್ದು. ಹ್ಮ್ ಆದ್ರೆ ಇವತ್ತು ಆಗಿರುವಂತ ಕಾರ್ಯಾಚರಣೆ ಹ್ಮ್ ಇವತ್ತಿಗೆ ಲಾಸ್ಟ್, ಮುಂದಕ್ಕೆ ನಾಳೆ ಕತೆ ಮಾರಿ ಹಬ್ಬ ಅವ್ರಿಗೆ. ಹ್ಮ್ 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 ಸಿಂಧೂರ ಅನ್ನ ಹೆಸರನ್ನ ಕೆಡ್ಸಿದ್ರಲ್ಲ ನಮ್ಮ ಜಮ್ಮು ಕಾಶ್ಮೀರದಲ್ಲಿ. ಹ್ಮ್ ಬುದ್ಧಿ, ಜಮ್ಮು ಕಾಶ್ಮೀರ ನಮ್ ಭಾರತ ತಲೆ ಬುದ್ಧಿ. ಹ್ಮ್ ಹ್ಮ್ ತಲೆ ಒಳಗೆ ಬಂದು ನಮ್ಗೆ ಮಿದ್ಲೆ ಕೈ ಹಾಕೋರೆ ಅಂದ್ರೆ ಹ್ಮ್ ಅಂತೆ ಬ್ರಿಟಿಷ್ನವ್ರಿಗೆ ಬಿಟ್ಟಿಲ್ಲ ನಾವು ಆ ಕಾಲದಲ್ಲಿ. ನಮ್ಮ ಹಿರೀಕರು ಹ್ಮ್ ಹ್ಮ್ ಇವತ್ತು ಪಾಕಿಸ್ತಾನವ್ರು ಬಿಟ್ಟವ. ಹ್ಮ್ 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 ಯಾರು ಉಂಟಾದ್ರು ನಮ್ ಭಾರತ ಒಂದೇ. ಹ್ಮ್ ಹ್ಮ್ ಅವತ್ ಬ್ರಿಟಿಷ್ನವ್ರಿಗೆ ಎಷ್ಟು ಅಳ್ಳಾಡ್ತೀವಿ ಅಂದ್ರೆ, ಈ ಬ್ರಿಟಿಷ್ನವರು ಕೈ ಕೆಳಗೆ ಎಲ್ಲಾರು ಇದ್ರು ಅಂದ್ರೆ ನಾವ್ ಅಳ್ಳಾಡ್ಬಿಡ ಅವತ್ತು. ಹ್ಮ್ ಹ್ಮ್ ಇವತ್ತು ಬಿಡಿಕಿಲ್ಲ ಬುದ್ಧಿ. ನಮ್ಮ ದೇಶದ ಜನ ಇಲ್ಲಿ ಗಂಟ ಶಾಂತವಾಗಿದ್ರು, ಹ್ಮ್ ಇನ್ನು ಮೇಲೆ ಶಾಂತವಾಗಿರಿಕಿಲ್ಲ. ಹ್ಮ್ ಡಾಕ್ಟರ್ ರಾಜ್ಕುಮಾರ್ ಒಂದು ಹಾಡಾಡ್ರೆ, ಹ್ಮ್ ಈ ವಿಮರ್ಶನದಲ್ಲಿ ನಿನ್ನನ ಎಲ್ಲಿ ಹೋದರೆ ಪಾಕಿಸ್ತಾನ ಇನ್ನೂ ಬಿಡುವನ್, ಈ ವಿಮರ್ಶನದಲ್ಲಿ ನಿನ್ನನ. ಹ್ಮ್ ಆ ಹಾಡು ಅಂದ್ರೆ ಪಾಕಿಸ್ತಾನನ ಮುಗಿಸ್ಬೇಕು. ಹ್ಮ್ ಹ್ಮ್ ಕನ್ನಡಿಗರು ಎಲ್ಲಾ ಜನ ನೋಡ್ತಾರೆ ಟಿವಿಲಿ, ಹ್ಮ್ ಎಲ್ಲ ಸಿಂಧೂರ ಹಾಕಂದ್ ಖುಷಿಯಿಂದ ಬಹಳ ಖುಷಿದ್ದಾರೆ. ಇದೇ ರೀತಿ ಮುಂದಕ್ಕೆ ಹ್ಮ್ ಒಂದು ವಾರದಲ್ಲಿ ಪಾಕಿಸ್ತಾನನ ಮೊದ್ಲು ಮುಗಿಸ್ಲಿ. ಅಲ್ಲ ಚೆನ್ನಾಗಿತ್ತು ನೀವು ಆಡಿದ್ದು, ಇನ್ನೊಂದೆರಡು ಸಾಲ ಆಡಿ. ತುಂಬಾ ಚೆನ್ನಾಗಿತ್ತು. ವಿಮರ್ಶನದಲ್ಲಿ ನಿನ್ನನ ಎಲ್ಲಿ ಹೋದರೆ ನಿನ್ನ ಪಾಕಿಸ್ತಾನ ನಿಮ್ಮ ಸರ್ವನಾಶ ಮಾಡಿರು. ವಿಮರ್ಶನದಲ್ಲಿ ನಿನ್ನನ ಎಲ್ಲೇ ಭಯ ಭೀತಿಯಲ್ಲಿ ಅಡಗಿದ್ದರು ನಿಮ್ಮ ತಲೆಯನ್ನು ಸಿಗುವೆನು ನಾವು ಹಿಂದೆದವರು ನಿಮ್ಮನ. ದಿಗ್ವಂಶಣದಲ್ಲಿ ನಿನ್ನನ, ದಿಗ್ವಂಶಣದಲ್ಲಿ ನಿನ್ನನ. ಶಭಾಷ್ ಚಂದ್ರರಾಜ್ ಅವರ. ನಮಸ್ಕಾರ ಬುದ್ಧಿ, ಬೇರೆ ಮಾತಾಡ್ಲಿ. ಭಲ ಸೂಪರ್, ತುಂಬಾ ಚೆನ್ನಾಗಿತ್ತು. ಹ್ಮ್ ಆಯ್ತು ಬುದ್ಧಿ. ಎದೆ ಸೀಳಿ ರಕ್ತ ಕುಡ್ದಷ್ಟು ಆಕ್ರೋಶ ಕಂಡು ಬಂತು ಆ ಸಾಲುಗಳಲ್ಲಿ. ಬುದ್ಧಿ ಐತೆ ಹೆಂಗ್ ಐತೆ ಅಂದ್ರೆ, ಅವತ್ತು ಹೆಣ್ಣು ಮಕ್ಕಳನ್ನ ನೀವು ಹಿಂದೂಗಳಂತ ಹೆಸರು ಹೇಳಿ ಬಡ್ದಾರೆ ಅಂದ್ರೆ ನೋಡಿ. ಇವತ್ ಗಂಟು ನಾವು ನಮ್ಮ ದೇಶದಲ್ಲಿರುವಂತ ಮುಸ್ಲಿಮ್ಸ್ ಆಗ್ಲಿ, ಬೇರೆ ದೇಶರೇ ಆಗ್ಲಿ, ಒಂದು ಎಳ್ಳು ರಾಮದಷ್ಟು ನಾವು ಅವ್ರಿಗೆ ಟಚ್ ಮಾಡಿಲ್ಲ ಪಾಪ. ನಮ್ ಜನವ ಬನ್ನಿ ಒಂದು ತನ್ನ ಉಂಡಿ ಒಂದು ಚೆನ್ನಾಗಿರಿ ಅಂತ ನಾವು ಬಯಸ್ತೀವಿ. ನನ್ನ ಮಕ್ಕಳು ಪಾಕಿಸ್ತಾನದವ್ರು ಬಡ್ಡಿ ಮಕ್ಕಳು ನಮ್ನ 26 ಜನವ ಪಾಪ ಮದುವೆ ಮಾಡಿ ಹೋಗಿರೋ ಖುಷಿ ಎಷ್ಟಿತ್ತು, ಅವ್ರ ಮಕ್ಕಳು ಮರಿ ಖುಷಿ ಎಷ್ಟಿತ್ತು, ಅವ್ರ ಸಂತೋಷ ಎಷ್ಟಿತ್ತು. ಹಿಂದೂಗಳಂತ ಒಡಸ್ತಾ ಇದ್ದಾರಂದ್ರೆ ನಮ್ಗೆ ಎಷ್ಟು ಹೊಟ್ಟೆ ಉರಿಯಕ್ಕಿಲ್ಲ. ಇಡೀ ದೇಶ ನಮ್ಮ ಭಾರತ ದೇಶದಲ್ಲಿ ಬುದೇ ಒಂದ್ ಹೇಳ್ತಿ ಕೇಳಿ, ನಮ್ಮ ಭಾರತ ದೇಶದಲ್ಲಿ ಯಜಮಾನ್ರು ಯಾರು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ನಮ್ ಭಾರತವ್ರಿಗೆ ಗೊತ್ತಿಲ್ಲ. ನಮ್ ಭಾರತ ದೇಶಕ್ಕೆ ಯಜಮಾನ್ರು ಯಾರು ಅನ್ನೋದು ನಮ್ ಭಾರತ ಗೊತ್ತಿಲ್ಲ, ಇಡೀ ವಿಶ್ವಕ್ಕೂ ಗೊತ್ತಿಲ್ಲ. ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ನಮ್ ಭಾರತ ದೇಶದಲ್ಲಿ ಯಾರು ದೊಡ್ಡರಿಲ್ಲ. ಸಂವಿಧಾನ 4 ಅಕ್ಷರ. ಅದನ್ನ ಅರ್ಥ ಮಾಡ್ಕೊಬಿಟ್ರೆ ಯಾರು ಬಾಲ ಬಿಚ್ಚಂಗಿಲ್ಲ. ಒಟ್ನಲ್ಲಿ ಭಾರತ ಈಗ ತೆಗೆದುಕೊಂಡಿರುವಂತಹ ಪ್ರತಿಕಾರದ ಹೆಜ್ಜೆ ಬಹಳ ಶ್ಲಾಘನೀಯವಾಗಿದೆ. ಭಾರತೀಯರೆಲ್ಲರಿಗೂ ಸಂತೋಷ ತಂದಿದೆ. ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಚನ್ನರಾಜ್ ಅವರೇ. ಹಾಗೂ ನಿಮ್ಮ ಹಾಡು ತುಂಬ ಚೆನ್ನಾಗಿತ್ತು. ಅದನ್ನು ತುಂಬ ಪ್ರೀತಿಯಿಂದ ಹಾಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಸೊ ನಮ್ಮ ರೆಗ್ಯುಲರ್ ಕಾಲರ್ ಚನ್ನರಾಜು ಅವರು ಆಗಾಗ ಒಳ್ಳೊಳ್ಳೆ ವಿಷಯಗಳನ್ನು ನಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಬರ್ತಿರ್ತಾರೆ, ನಿಮಗೆಲ್ಲ ಕೂಡ ತಿಳಿಸ್ತಾ ಹೋಗ್ತಾ ಇರ್ತಾರೆ. ಖಂಡಿತವಾಗ್ಲೂ ತುಂಬ ವಿಶೇಷವಾಗಿ ಆಪರೇಷನ್ ಸಿಂಧೂರ್ ಅನ್ನುವಂಥ ಹೆಸರನ್ನು ಇಟ್ಕೊಂಡು ಇವತ್ತೇನು ಕಾರ್ಯಾಚರಣೆ ನಡೆಸಿದಾರಲ್ಲ, ನಿಜವಾಗ್ಲೂ ಭಾರತೀಯರ ಹೆಣ್ಣು ಮಕ್ಕಳ ಕುಂಕುಮಕ್ಕೆ ಭಂಗ ತರುವಂಥ ಕೆಲಸ ಮಾಡಿದ ಆ ನರರಾಕ್ಷಸರ ನರಸಂಹಾರ ಇವತ್ತು ನಡೆದಿರುವಂಥದ್ದು. ನೀವು ಸಿಂಧೂರದ ತಂಟೆಗೆ ಬಂದರೆ ನಾವು ನಿಮ್ಮನ್ನು ಆಪರೇಷನ್ ಸಿಂಧೂರದ ಮೂಲಕ ಈ ಭೂಮಿ ಮೇಲೆ ಇಲ್ಲದೆ ಇರೋ ಹಾಗೆ ಮಾಡಿಬಿಡ್ತೀವಿ ಅನ್ನುವಂಥ ಸಂದೇಶವನ್ನು ಸಾರಿರುವಂಥ ನಮ್ಮ ಭಾರತೀಯ ಸೇನೆ, 3 ಸೇನೆಗಳು ಕೂಡ ಈ ಕಾರ್ಯಾಚರಣೆಯಲ್ಲಿದ್ದಾವೆ. 1971 ನಂತರ 3 ಸೇನೆಗಳು ಕೂಡ ಮೊದಲ ಬಾರಿಗೆ ಇಂಥದ್ದೊಂದು ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ 3 ಸೇನೆಯ ಮೂಲಕ ಇವತ್ತು ನಮ್ಮ ನೆಲದ ಹೆಣ್ಣು ಮಕ್ಕಳ ಕುಂಕುಮ ಅಳಿಸುವಂಥ ಕೆಲಸವನ್ನು ಏನು ಮಾಡಿದ್ದೀರಿ, ಅದಕ್ಕೆ ಪ್ರತಿಕಾರ ನಿಮ್ಮ ಇಡೀ ಏನು ಹುಟ್ಟೆ ಅಡಗಿಸುವಂಥ ಶೌರ್ಯವನ್ನು ನಾವು ತೋರಿಸಬಲ್ಲೆವು. ನಿಮ್ಮ ಕುಟುಂಬ, ನಿಮ್ಮ ರಕ್ತ ಮತ್ತು ನಿಮ್ಮ ಬಂಧು ಬಳಗ ಅಥವಾ ನಿಮ್ಮ ಸೇನೆ ಏನಿದೆ ಎಲ್ಲವನ್ನ ಕೂಡ ನಾವು ಏಕಕಾಲಕ್ಕೆ ಮುಗಿಸಬಲ್ಲೆವು ಅನ್ನುವಂಥ ಒಂದು
ಸಂದೇಶ ರವಾನೆ, ಅದರ ಜೊತೆಗೆ ನಿಮ್ಮನ್ನ ಪಾಲನೆ ಪೋಷಣೆ ಮಾಡೋದಕ್ಕೆ ನಿಮ್ಮ ನೆರವಿಗೆ ಇರುವಂತವ್ರಿಗೂ ಕೂಡ ಅನ್ನ ನೀರು ಇಲ್ಲದಂತೆ ಮಾಡುವ ಶಕ್ತಿ ನಮ್ಮಲ್ಲಿ ಇದೆ ಅನ್ನುವಂತ ಸಂದೇಶವನ್ನ ಈಗ ಏನು ಭಾರತ ಸರ್ಕಾರ ತೋರಿದೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಮೇಡಮ್ ಅವರು. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ, ತಮ್ಮ ಹೆಸರು? ಅನ್ಪೂರ್ಣ ಅಂತ. ಅನ್ನಪೂರ್ಣ ಅವರೇ, ಹೇಳಿ ಸರ್. ಆಪರೇಷನ್ ಸಿಂಧೂರ ಹೇಗಿದೆ? ತುಂಬಾ ಚೆನ್ನಾಗಿದೆ ಸರ್, ನಂಗಂತೂ ತುಂಬಾನೇ ಖುಷಿ ಆಗ್ತೈತೆ. ಮೋದಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಈ ತರ ಒಬ್ರು ಇರ್ಬೇಕಿತ್ತು, ಇವಾಗಾರು ಇದಾರೆ. ಇನ್ನಾರು ಪಾಕಿಸ್ತಾನ ಬುದ್ಧಿ ಕಲಿಬೇಕು. ನನ್ ಮಗ ಹೇಳ್ತಿರ್ತಾನೆ, ಮೋದಿ ಅಂದ್ರೆ ತುಂಬಾ ಇಷ್ಟ ಅವನಿಗೆ. ಬಾರಿ ಜೈ ಭಾರತ್ ಅಂತ ಹೇಳು. ಕೊಡಿ ಕೊಡಿ. ಏನೋ ನಿನ್ನ ಹೆಸರು? ಏನು ಭಾರತ್ ಅಂತ ಹೇಳು. ಪುಟ, ನಿನ್ನ ಹೆಸರೇನೋ? ಮನ್ವಿತ್. ಮನ್ವಿತ್. ಮನ್ವಿತ್, ಏನ್ ಅರ್ಥ ಆಯ್ತು ನಿನಗೆ ಇದೆಲ್ಲ ಘಟನೆ ನೋಡಿ? ಏನ್ ಅನಿಸ್ತಾ ಇದೆ ಭಾರತದ ಬಗ್ಗೆ, ಸೇನೆ ಬಗ್ಗೆ? ಖುಷಿ ಆಗ್ತೈತೆ. ಖುಷಿ ಆಗ್ತೈತಾ? ಮೋದಿ ಅಂದ್ರೆ ನಿಂಗೆ ಇಷ್ಟನಾ? ಮನ್ವಿತ್, ಯಾಕೋ? ಖುಷಿ ಆಗ್ತೈತೆ. ಹೋದ ತುಂಬಾ ಖುಷಿ ಆಗ್ತೈತೆ ಸರ್. ಇನ್ನು ಅವ್ರನ್ನ ಬಿಡ್ಲೇಬಾರ್ದು ಸರ್. ಅವ್ರಿಗೆ ತಕ್ಕ ಪಾಠ ಕಲಿಸ್ಲೇಬೇಕು ಅಷ್ಟೇ. ಹೌದು ಹೌದು ಹೌದು. ಅಲ್ಲ, ಈಗ ನಮ್ಮ ಹೆಣ್ಮಕ್ಳ ಕುಂಕುಮ ಅಳ್ಸಕ್ ಬಂದ್ರೆ ಸುಮ್ನೆ ಬಿಟ್ಟಾರ? ಅವ್ರ ಹೆಸರಿಗೂ ಅದಕ್ಕೂ ತುಂಬಾನೇ ಚೆನ್ನಾಗಿದೆ. ಆ ದೇವ್ರ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರುತ್ತೆ ನಮ್ ದೇಶಕ್ಕೆ. ಈಗ ಅವತ್ತು ಆಯ್ತು ಆಯ್ತಮ್ಮ 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 ಥ್ಯಾಂಕ್ ಯು ಅನ್ನಪೂರ್ಣ ಅವರು. ನೋಡಿ, ಖುಷಿಯನ್ನ ಹಂಚ್ಕೊಳಕ್ ಅವ್ರು ಕಾಲ್ ಮಾಡಿದ್ರು. ಅವ್ರ ಮಗನು ಕೂಡ ಜೈ ಹಿಂದ್ ಅಂತ ಹೇಳಿಸಿದ್ರು. ವೆರಿ ಗುಡ್. ಆಕ್ಚುಲಿ ಈ ತರ ಒಂದು ದೇಶಾಭಿಮಾನ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದ ಬೆಳೆಸಬೇಕು. ಅನ್ನಪೂರ್ಣ ಅವರು ನೋಡಿ, ಸಣ್ಣ ವಯಸ್ಸಿನಿಂದ ಮಗುಗೆ ದೇಶಾಭಿಮಾನ ಬೆಳೆಸಿದ್ದಾರೆ. ಮತ್ತೆ ಕಾಲ್ ಮಾಡಿದ್ದಾರೆ, ಜೈ ಹಿಂದ್ ಹೇಳೋ ಜೈ ಹಿಂದ್ ಹೇಳೋ ಅಂತ ಹೇಳಿ ಸ್ಫೂರ್ತಿ ತುಂಬ್ತಾ ಇದ್ದಾರೆ. ಆಗ ನಾವು ಒಂದು ಒಳ್ಳೆ ದೇಶವನ್ನ ಕಟ್ಟೋಕೆ, ದೇಶವಾಸಿಗಳನ್ನ ಕಟ್ಟೋಕೆ, ಆತ್ಮರಕ್ಷಣೆಯನ್ನ ಮಾಡ್ಕೊಳ್ಳೋಕೆ ಮಕ್ಕಳಲ್ಲಿ ಮೊದಲಿನಿಂದಲೂ ದೇಶ ಪ್ರೀತಿಯನ್ನ ತುಂಬೋದಕ್ಕೆ ಸಾಧ್ಯ. ಅನ್ನಪೂರ್ಣ ಅವರೇ, ನಿಮ್ಮ ಹೆಸರಿನಂತೆ ನೀವು ನಿಜವಾಗ್ಲೂ ಅನ್ನಪೂರ್ಣಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಮಗನಿಗೆ ಈಗಲೇ ಜೈ ಹಿಂದ್ ಹೇಳ್ಕೊಡ್ತಾ ಇದ್ದೀರಿ ಅಂತಂದ್ರೆ ವೆರಿ ಗುಡ್. ಅಪ್ರಿಶಿಯೇಟ್ ಮಾಡ್ಬೇಕು ನಿಮ್ಮ ಕೆಲಸನ. ತಾಯಿಯೇ ಮೊದಲ ಗುರು. ತಾಯಿ ಮನೆಯಲ್ಲಿ ಮಕ್ಕಳಿಗೆ ಯಾವ ರೀತಿ ಬುದ್ಧಿ ಹೇಳ್ಕೊಡ್ತಾಳೋ ಅದೇ ರೀತಿ ಸಮಾಜ ನಿರ್ಮಾಣ ಆಗತ್ತೆ. ಯಾಕೆಂದ್ರೆ ಮುಂದಿನ ಸಮಾಜದಲ್ಲಿ ಆ ಮಕ್ಕಳು ತಮ್ಮನ್ನ ತಾವು ತೊಡಗಿಸ್ಕೊಳ್ತವೆ, ಆ ರೀತಿ ಬದುಕ್ತವೆ. ಸೊ ದೇಶ ಪ್ರೇಮ ಅನ್ನೋದು ಮಕ್ಕಳಿಗೆ ಬಾಲ್ಯದಿಂದಲೇ ಬರಬೇಕು. ಇಂಥ ಘಟನೆಗಳಾದಾಗ ಯಾಕಾಯ್ತು, ಏನಾಯ್ತು, ಯಾರು ಮಾಡಿದ್ರು, ಇದರಿಂದ ಏನು ದೇಶಕ್ಕೆ ರಕ್ಷಣೆ ಸಿಗುತ್ತೆ, ಇದನ್ನೆಲ್ಲ ಹೇಳಬೇಕು. ಆಯ್ತಾ? ಸೊ ಒಂದು ಕಡೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಪ್ರೀತಿ, ವಿಶ್ವಾಸ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಎಲ್ಲರಿಗೂ ಕೂಡ. ಮೋದಿ ಅಂತ ನಾಯಕತ್ವ ಇದ್ರೆ ದೇಶ ಸುರಕ್ಷಾ ಅನ್ನುವಂತ ಒಂದು ಒಳ್ಳೆ ಒಂದು ಅಭಿಪ್ರಾಯ ಈಗ ಜನರಲ್ಲಿ ಮತ್ತೆ ಹೆಚ್ಚಾಗ್ತಾ ಇದೆ. ಯಾಕೆಂತಂದ್ರೆ ದಿಟ್ಟ ಹೆಜ್ಜೆಯನ್ನ ತಗೊಳ್ತಾ ಇದ್ದಾರೆ, ದಿಟ್ಟ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ. ನೋಡಿ, ನಮ್ಮ ಉದ್ದೇಶ ಇವತ್ತು ಪಾಕಿಸ್ತಾನವನ್ನ ನಾವು ಮಟ್ಟ ಹಾಕ್ಬೇಕು ಅಂತ ಅಲ್ಲ. ಪಾಕಿಸ್ತಾನದಲ್ಲಿರುವಂತ ಉಗ್ರರನ್ನ ಮಟ್ಟ ಹಾಕ್ಬೇಕು ಅನ್ನೋದು ನಮ್ಮ ಕೆಲಸ. ನಾವು ಯಾವುದೇ ದೇಶವನ್ನ ನಾವು ಟಾರ್ಗೆಟ್ ಮಾಡ್ಕೊಂಡು ಹೋಗೋರಲ್ಲ ಇಲ್ಲಿ. ನೋಡಿ, ಈ ಏನು ನಾವು ಏನಾದರೂ ಒಂದು ಸ್ವಲ್ಪ ಕೆಟ್ಟಿದೆ ಅಂತಂದ್ರೆ ಅದನ್ನ ಮಾತ್ರ ಸೈಡಿಗೆ ಇಡೋಣ, ಮಿಕ್ಕಿದ್ದಕ್ಕೆ ಸ್ಪ್ರೆಡ್ ಆಗಬಾರ್ದು ಅಂತ. ನಾವು ಯಾವುದಾದ್ರೂ ಒಂದು ಸ್ವಲ್ಪ ಕೆಟ್ಟಿದೆ ಅಂತಂದ್ರೆ ಅದನ್ನ ಅಲ್ಲೇ ಬಿಟ್ಬಿಟ್ರೆ ಅದು ಸುತ್ತೂರ ಅದು ಹಂಗೆ ಹರಡ್ಕೊಳ್ಳುತ್ತೆ. ಅದಕ್ಕೆ ಪಾಕಿಸ್ತಾನ ತುಂಬಾ ಇದು ಹರಡೋದು ಬೇಡ. ಎಲ್ಲಿ ಕೆಟ್ಟ ಹುಳಗಳಿದೆ ಅಲ್ಲಿಗೆ ಮದ್ದಾಕಿ ಅದನ್ನ ಪೂರ್ತಿಯಾಗಿ ತೆಗೆದು ಅದನ್ನು ದೂರ ಬಿಸಾಕಿದ್ರೆ, ಅದನ್ನು ಸುಟ್ಟು ಹಾಕಿದ್ರೆ, ಅದನ್ನು ಮಣ್ಣು ಮಾಡಿದ್ರೆ ಆಗ ಇರುವಂತ ಪದಾರ್ಥ ಆದ್ರೂ ನೆಟ್ಟಗಿರುತ್ತೆ ಅನ್ನೋ ಭಾವನೆಯಲ್ಲಿ ಆ ಒಂದು ಏನು ಬಡ ರಾಷ್ಟ್ರ, ಪಕ್ಕದಲ್ಲಿರುವಂತ ಪಾಪಿ ರಾಷ್ಟ್ರ, ಅದಕ್ಕೊಂದು ಆಶ್ರಯವನ್ನ ನಾವೇ ಕೊಡ್ತಾ ಇದೀವಿ, ಇಂಡೈರೆಕ್ಟ್ಲಿ ನಾವೇ ಕೊಡ್ತಾ ಇದೀವಿ. ಅಂದ್ರೆ ಇವತ್ತು ಅವ್ರಿಗೆ ನಾವೇ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡೋದಕ್ಕೆ, ಇಂಥ ಹುಳಗಳನ್ನ ಎಕ್ಕಿ ತೆಗೆಯೋದಕ್ಕೆ ನಾವೇ ಮುಂದಾಗ್ತಾ ಇದ್ದೀವಿ. ಇದಕ್ಕಿನ್ನೂ ಪಾಕಿಸ್ತಾನನೇ ಸಹಕಾರ ಕೊಡಬೇಕು. ಬನ್ನಿ, ಎಲ್ಲೆಲ್ಲಿ ಉಗ್ರರದ್ರ ಅಲ್ಲೆಲ್ಲ ಮಟ್ಟ ಹಾಕ್ರಿ, ನಾವು ನಿಮಗೆ ಸೇನೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ಬೇಕು. ಅವ್ರಿಗೆ ಆ ಬುದ್ಧಿ ಬರಲ್ಲ ಬಿಡಿ, ಸತ್ರು ಬರಲ್ಲ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಸರ್ ನಮಸ್ಕಾರ. ಮೇಡಮ್ ನಮಸ್ಕಾರ. ಮೇಡಮ್ ತಮ್ಮ ಹೆಸರು? ನಮ್ಮ ಹೆಸರು ಜಯಲಕ್ಷ್ಮಿ. ಜಯಲಕ್ಷ್ಮಿ ಅವರೇ, ಈ ಜಯಕ್ಕೆ ಏನಂತೀರಿ? ನೋಡ್ಬಿಟ್ರೆ ಪಾಕಿಸ್ತಾನರು ಒಬ್ಬೊಬ್ಬರು ಕೊಂದಾಕ್ಬಿಡಿ ಸರ್, ಬಿಡ್ಬಾರ್ದು ಸರ್ ಅವರು. ಎಲ್ಲರನ್ನ ಕೊಂದಾಕಕ್ ಹೆಂಗ್ ಬರುತ್ತಲ್ಲಮ್ಮ? ಉಗ್ರಗಾಮಿಗಳನ್ನ ಉಗ್ರಗಾಮಿಗಳು ಬಿಡಬಾರ್ದು, ಒಬ್ಬರು ಬಿಡಬಾರ್ದು. ಅಲ್ಲಿ ಅಲ್ಲೇ ಚೂಸ್ ಮಾಡಿ ಎಲ್ಲಾರು ಕೊಂದಾಕ್ಬೇಕು.
ಜೈಲ ಈ ತರ ಆಗ್ತೈತಿ, ಯಾವಾಗಿಂದ ಈ ತರ ಇದ್ದು ಏನ್ ಪಾಕಿಸ್ತಾನದವ್ರು ಇಷ್ಟೊಂದು ಇದ್ ಮಾಡ್ತಾರೆ ಅಂತ. ಅಲ್ಲ, ಈಗ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಕೊಂಡಿದ್ದಾರೆ ಈ ಕಾರ್ಯಾಚರಣೆಗೆ, ಹೇಗ ಅನಿಸ್ತಾ ಇದೆ? ಏನ್ ಮಾಡೋದ್ ಸರ್, ಇದ್ ನೋಡಿಬಿಟ್ರೆ ಬಾರಿ ಬೇಜಾರ ಸರ್. ಅವ್ರ ಸತ್ತೋದ್ರ ನೋಡಿದ್ರೆ ಕಣ್ಣ ನೀರ್ ಬಂದು ಸರ್ ನನ್ಗೆ ನೋಡಕ್ ಅಲ್ವಾ? ಆಗಿಲ್ಲ. ಗಂಡಂದ್ರೇನ ಹೆಂಡತಿರ್ ಮುಂದೆನೆ ಸಾಯಿಸಿ ಅವರ ಕುಂಕುಮ ಅಳಿಸಿದಂತ ವಿಕೃತಿ ಮೆರೆದಂತ ನರರಾಕ್ಷಸರಿಗೆ ಈಗ ಆಪರೇಷನ್ ಸಿಂಧೂರ. ಹೆಂಗೆ ಅವ್ರು ಎಷ್ಟೊಂದು ಗೊತ್ತಿರ್ಬೋದು, ಅವ್ರು ಎಷ್ಟು ಗೋಳಾಡಿರ್ಬೋದು. ನಮ್ಗೆ ಎಷ್ಟ್ ನೋವಾಗ್ಬೇಕಾರೆ ಅವ್ರಿಗೆ ಎಷ್ಟ್ ನೋವಾಗಿರ್ಬೇಕು ಹೆಂಡತಿದಿರ್ಗೆ. ಹೊಸ್ತಾಗಿ ಮದುವೆ ಆಗಿ ವಾರ 10 ದಿನ ಆದ್ಮೇಲೆ ಪಾಪ ಟ್ರಿಪ್ ಅಂತ ಹೋದವ್ರವ್ರು ಇನ್ನ ಅವಾಗ ತಾನೇ ಮದುವೆ ಮಾಡ್ಕೊಂಡು ಹನಿಮೂನ್ ಪೀರಿಯಡ್ ಅಲ್ಲಿ ಇದ್ದಂತ ಜನ ಪಾಪ. ಎಷ್ಟು ಕಣ್ಣೀರ್ ಹಾಕಿರ್ಬೇಕು, ಅದ್ ನೋಡ್ರೆ ನಿಜವಾಗೂ ಬಾರಿ ನೋವಾಗುತ್ತೆ. ಏನ್ ಸರ್ ಈ ತರ ಇದ್ ಮಾಡ್ತಿದಾರೆ. ನಿನ್ನೆ ನಾನು ಫುಲ್ ಟ್ರೈ ಮಾಡಿದೆ, ಹೋಗ್ಲಿಲ್ಲ ಫೋನು. ನಿನ್ನೆ ಜನವಾರ ದಿವಸಕ್ಕೆ ಏನೋ ಮಾತಾಡ್ತಿದ್ರಲ್ಲ, ಬೈತಾ ಇದ್ರಲ್ಲ BTV ಅವ್ರನ್ನ, ಅವಾಗ ನಾನು ಅವಾಗ ಮಾಡಕ್ ತುಂಬಾನೇ ಹೋರಾಡ್ದೆ, ಆಗ್ಲಿಲ್ಲ, ಹೋಗ್ಲಿಲ್ಲ ಫೋನು. ನಿನ್ನೆನು ಬೇಜಾರಾಯ್ತು. ಅವ್ರು ಜನವಾರ ಕಟ್ ಮಾಡಿ ಇದ್ ಮಾಡಿದ್ರು ಅಂದ್ರಲ್ಲ ಸರ್. ನಾವು ಜನವಾರ ಬೇರೆ ಸರ್, ನಾವೇನ್ ಬ್ರಾಹ್ಮಣರಲ್ಲ, ನಾವ್ ದೇವನ್ ಕೆಟ್ರು. ಕೊಡಿ, ಆಡಿಯೋ ಕೊಡಿ. ಹೇಳಿ ಹೇಳಿ ಹೇಳಿ. ಹೌದು ಸರ್, ಅದ್ ನೋಡಿ ಸರ್, ಇದೊಂಚೂರು ಮಾಡಿ ಚೆನ್ನಾಗಿ ಮಾಡ್ಬೇಕು ಸರ್. ಎಲ್ಲರೂ ಸೇರ್ಕೋಬೇಕು ಸರ್, ರಾಜಕೀಯದವರು ಅವ್ರ ಜಾತಿ ಅವ್ರು ಇವ್ರು, ಕಾಂಗ್ರೆಸ್ BJP ಯಾವ್ದು ಬೇಡ, ಎಲ್ಲರೂ ಒಂದ್ಗೂಡಿ. ಓಕೆ ಮೇಡಮ್, ಓಕೆ ಮೇಡಮ್, ಥ್ಯಾಂಕ್ ಯು. ನೋಡಿ, ಜಯಲಕ್ಷ್ಮಿ ಅವರು ಈ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಈ ಬಗ್ಗೆ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಬ ಕಷ್ಟಪಟ್ಟು ಕಾಲ್ ಕನೆಕ್ಟ್ ಆಗಿರುತ್ತೆ. ನಿಮಗೆ ಮಾತಾಡೋಕ್ಕೆ ನಾನು ಖಂಡಿತವಾಗ್ಲೂ ಅವಕಾಶ ಕೊಡ್ತೀನಿ. ಪಾಪ ನೋಡಿ, ನಿನ್ನೆ ನಾವು ಟ್ರೈ ಮಾಡಿದ್ವಿ, ಜಯಲಕ್ಷ್ಮಿ ಅವ್ರು ನಿನ್ನೆ ನಾನು ಟ್ರೈ ಮಾಡಿದ್ದೆ ಸರ್, ಕಾಲ್ ಕನೆಕ್ಟ್ ಆಗಿಲ್ಲ, ಇವತ್ತು ಸಿಕ್ಕಿದೆ ಅಂತ. ಸೊ ಹಾಗಾಗಿ ನಿಮಗೆ ನಾನು ಮುಕ್ತವಾಗಿ ಮಾತಾಡೋಕ್ಕೆ ಅವಕಾಶ ಕೊಡ್ತೀನಿ. ದಯವಿಟ್ಟು ಕರೆ ಮಾಡಬೇಕಾದ್ರೆ TV ವ್ಯಾಲ್ಯೂಮನ್ನು ಮ್ಯೂಟ್ ಮಾಡಿ ಕರೆ ಮಾಡಿ, ಮತ್ತು ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ಬಂದು ಕರೆ ಮಾಡಿ. ನಾವು ನಿಮ್ಮನ್ನು ಖಂಡಿತವಾಗ್ಲೂ ಕೂಡ ನಿಮ್ಮ ಅನಿಸಿಕೆಗಳನ್ನು ತಿಳಿಸೋದಕ್ಕೆ ಸಹಕಾರವನ್ನು ಕೊಡ್ತೀವಿ. ಒಟ್ಟಿನಲ್ಲಿ ಸದ್ಯ ಆಪರೇಷನ್ ಸಿಂಧೂರ್ ಅನ್ನುವಂಥ ಹೆಸರಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ನಡೀತಾ ಇದೆ. ಈ ಕಾರ್ಯಾಚರಣೆ ಬಹಳ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ಇದು ಇನ್ನೂ ಆರಂಭ, ಇದು ಇನ್ನು ಬಿಗಿನಿಂಗ್. ಉಗ್ರರನ್ನ ಹೆಕ್ಕಿ ತೆಗೆದು ಬುಡ ಸಮೇತ ಕಿತ್ತಾಕ್ತೀವಿ. ಆದರೂ ಈ ಉಗ್ರರು, ಈ ಪಾಕಿಸ್ತಾನ ಎಲ್ಲೆವರೆಗೂ ಅವ್ರಿಗೆ ಜಾಗ ಕೊಟ್ಟು ಅವರನ್ನು ಪೋಷಣೆ ಮಾಡಿ ಪಾಲನೆ ಮಾಡುತ್ತೋ ಅಲ್ಲಿವರೆಗೂ ಇವ್ರಿಗೆ ಅಲ್ಲಲ್ಲಿ ಚಿಗುರ್ಕೊಳ್ಳೋಕೆ ಅವಕಾಶ ಇರುತ್ತೆ. ಆದರೆ ಯಾವುದೋ ಉಗ್ರವಾದಕ್ಕೆ ನಾವು ಹೆದರೋದಿಲ್ಲ. ನಮಗೆ ಆದಂಥ ಶಕ್ತಿ ಸಾಮರ್ಥ್ಯ ನಮಗಿದೆ, ನಮ್ಮ ರಕ್ಷಣೆ, ನಮಗೆ ಬೇಕಾದಂಥ ಏನು ಭದ್ರತೆ ಈಗಾಗಲೇ ನಮ್ಮ ಸೇನೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲೇ ಇದೆ. ಅದರ ಬಗ್ಗೆ ನಾವು ಹೆದರೋ ಮಾತೇ ಇಲ್ಲ. ಸೊ ನುಗ್ಗಿ ಹೊಡೆಯೋದೆ, ನಿಮ್ಮನ್ನು ಮಟ್ಟ ಹಾಕೋದೆ ಇವತ್ತು ಭಾರತೀಯ ಸೇನೆಗೆ ಇರ್ತಕ್ಕಂಥ ಆದ್ಯ ಕೆಲಸ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತನಾಡಿಸ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಯಶಸ್ ಅಂತ ಸರ್. ಯಶವಂತ್? ಯಶಸ್. ಯಶಸ್ ಹೊಸದುರ್ಗ. ಹೊಸದುರ್ಗದಿಂದ ಹೇಳಿ ಯಶಸ್ ಅವರೇ. ಸರ್ ಹೇಳಿ. ಹಲೋ. ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡಿ. ಕೇಳಿಸ್ತಿಲ್ವಾ? ಹಲೋ ಸರ್, ಕೇಳಿಸ್ತಾ ಇಲ್ಲ, ಆಡಿಯೋ ಕೇಳಿಸ್ತಾ ಇಲ್ವಾ? ವಾಯ್ಸ್ ಬ್ರೇಕ್ ಆಗ್ತಿದೆಯಾ? ದಯವಿಟ್ಟು ನೆಟ್ವರ್ಕ್ ಇರೋ ಕಡೆ ಬನ್ನಿ ಸರ್. ನಿಮ್ಮ ಫೋನಿಗೆ ನೆಟ್ವರ್ಕ್ ಇರೋದಿಲ್ಲ. ನಮ್ದೆಲ್ಲ ಲ್ಯಾಂಡ್ ಕನೆಕ್ಷನ್, ನಮ್ದಕ್ಕೆ ನೆಟ್ವರ್ಕ್ ಪ್ರಾಬ್ಲಮ್ ಬರಲ್ಲ, ಬಟ್ ನಿಮ್ಗೆ ನೆಟ್ವರ್ಕ್ ಪ್ರಾಬ್ಲಮ್ ಬಂದಿರುತ್ತೆ. ದಯವಿಟ್ಟು ನೆಟ್ವರ್ಕ್ ಇರೋ ಕಡೆ ಬನ್ನಿ. ಬಂದ್ರಾ? ಮಾತಾಡ್ರಿ. ಈಗ ಕೇಳಿಸ್ತಾ ಇದೆಯಾ? ಮಾತಾಡಿ. ಕಷ್ಟಪಟ್ಟು ಕನೆಕ್ಟ್ ಮಾಡ್ಕೊಂಡಿರ್ತೀರಾ, ಕಾಲ್ ಕನೆಕ್ಟ್ ಆಗಿರುತ್ತೆ ತುಂಬಾ ಟ್ರೈ ಮಾಡಿದಾಗ. ದಯವಿಟ್ಟು ನಿಮಗೂ ನೆಟ್ವರ್ಕ್ ಇದ್ರೆ ನೀವು ಮಾತಾಡಿದ್ದು ತಿಳಿಯುತ್ತೆ ಜನರಿಗೆ. ಮಾತಾಡಿ ಸರ್. ಈಗ ಸರ್ ಹೇಳಿ ಸರ್, ಮಾತಾಡಿ ಸರ್. ಯಶಸ್ ಅವರೇ, ಕೇಳಿಸ್ತಿಲ್ವಾ? ಮಾತಾಡಿ. ಏನ್ ಅನಿಸ್ತಾ ಇದೆ ಆಪರೇಷನ್ ಸಿಂಧೂರ್ ಬಗ್ಗೆ? ಸ್ವಲ್ಪ ಕೋಪ ಬರುತ್ತೆ ಸರ್ ಬಗ್ಗೆ ನೋಡ್ಕೊಂಡ್ರೆ, ಪಾಕಿಸ್ತಾನ ಬಗ್ಗೆ. ಈಗ ಭಾರತೀಯ ಸೇನೆ ಕಾರ್ಯಾಚರಣೆ ಮಾಡ್ತಾ ಇದೆಯಲ್ಲ, ಈ ಬಗ್ಗೆ ತಾವು ಏನು ಸೇನೆಗೆ ಏನು ಅಭಿನಂದನೆ ತಿಳಿಸ್ತೀರಿ? ಸೇನೆಗೆ ಏನು ಯಾವ ರೀತಿ ಉತ್ತೇಜನ ಕೊಡ್ತೀರಿ? ಯುದ್ಧ ನಡೆಸಲೇಬೇಕು ಸರ್ ಅಂತ. ಇದು ನರಂತಕರು ಬಿಡ್ಬಾರ್ದು ಸರ್, ಸಾಯಿಸ್ಬೇಕು. ಯುದ್ಧ ನಡೆಸಲೇಬೇಕು.
ಸಮ್ ಅದರ್ ಟೈಮ್ ನಾವು ಯುದ್ಧ ಅಂತ ಮುಂದೆ ಹೋದಾಗ ಅದು ನಮ್ಮ ಮೇಲೂ ದಾಳಿ ಆಗೇ ಆಗುತ್ತಲ್ವಾ? ಆ ಸಂದರ್ಭದಲ್ಲಿ ನಾವು ಕೂಡ ಯಾವ ರೀತಿ ಸಹಕರಿಸ್ಬೇಕು? ಯುದ್ಧ ಅಂತ ಅಂದ್ರೆ ನಾವು ಬರ್ತೀವಿ ಸರ್ ಹೋರಾಡಕ್ಕೆ. ಈಗ ನೋಡಿ, ಮಾಕ್ ಟೆಸ್ಟ್ ಅಂತೇಳಿ ಈಗ ಇವತ್ತು ಸಂಜೆ 4 ಗಂಟೆಯಿಂದ ಶುರುವಾಗಿದೆ. ಹೌದಾ? ನಾವೆಲ್ಲರೂ ಒಂದ್ ವೇಳೆ ಯುದ್ಧ ಆಗಿ ನಾಗರಿಕರ ಮೇಲೆ ಏನಾದ್ರೂ ದಾಳಿ ಆಗುವಂತ ಸಂದರ್ಭಗಳು ಎದುರಾದ್ರೆ ನಾವೆಲ್ಲ ಯಾವ ರೀತಿ ಅಲರ್ಟ್ ಆಗಿರ್ಬೇಕು ಅನ್ನುವಂತ ಒಂದು ಎಚ್ಚರಿಕೆ, ಒಂದು ಮಾಕ್ ಟೆಸ್ಟ್ ನಡೀತಾ ಇದೆ ಈಗ ದೇಶದಾದ್ಯಂತ. ಸೊ ಆ ಮಾಕ್ ಟೆಸ್ಟ್ ಬಗ್ಗೆ ತಾವು ಕೂಡ ಗಮನಿಸಿ. ಇವಾಗ ಎಲ್ಲರಿಗೂ ಮೊಬೈಲ್ ಅಲ್ಲಿ ಅಪ್ಡೇಟ್ ಸಿಗುತ್ತೆ, ಏನೇನ್ ಆಗ್ತಾ ಇದೆ, ಯಾವ ರೀತಿ ಮಾಕ್ ಟೆಸ್ಟ್ ನಡೀತಾ ಇದೆ, ಏನೆಲ್ಲ ಎಚ್ಚರ ವಹಿಸ್ಬೇಕು, ಮಾಕ್ ಟೆಸ್ಟ್ ಅಂದ್ರೆ ಏನು. ಏನ್ ಸರ್? ಹೌದು ಸರ್. ಓಕೆ ಥ್ಯಾಂಕ್ ಯು ಯಶಸ್ ಅವರೇ. ದಯವಿಟ್ಟು ನೋಡಿ ಯಶಸ್ ಅವರೇ, ನೀವು ತುಂಬ ಕಷ್ಟಪಟ್ಟು ಕನೆಕ್ಟ್ ಮಾಡಿದ್ದೀರಿ ಅಂತ ನಾನು ಮಾತಾಡಿಸಿದೆ. ನೆಟ್ವರ್ಕ್ ತುಂಬ ಇಶ್ಯೂ ಇತ್ತು. ಈ ಥರ ನೆಟ್ವರ್ಕ್ ಇಶ್ಯೂ ಮಾಡ್ಕೋಬೇಡಿ. ದಯವಿಟ್ಟು ಟಿ ವಿ ವ್ಯಾಲ್ಯೂಮನ್ನು ಮ್ಯೂಟ್ ಮಾಡಿಬಿಡಿ, ಟಿ ವಿಯಿಂದ ದೂರ ಬನ್ನಿ, ಹೊರಗಡೆ ಬೇಷ್ ಆರಾಮಾಗಿ ನಿಂತ್ಕೊಂಡು ಮಾತಾಡಿ. ಕ್ಯಾಜುವಲ್ ಆಗಿ ನೀವು ಫೋನಲ್ಲಿ ಯಾರ ಹತ್ರ ಆದರೂ ಹೆಂಗೆ ಮಾತಾಡ್ತಿರೋ ಹಾಗೆ ಮಾತಾಡೋದಕ್ಕೆ ಅವಕಾಶ ಸಿಗುತ್ತೆ. ಒಟ್ಟಿನಲ್ಲಿ ಆಪರೇಷನ್ ಸಿಂಧೂರ್ ಅನ್ನುವಂಥ ಹೆಸರಿನಡಿ ಈಗ ಭಾರತೀಯ ಸೇನೆ ತನ್ನ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಈ ಹಿಂದೆ ಸರ್ಕಾರ ಏನು ನಿರ್ಧಾರ ತಗೋಬೇಕು ಅದು ರಾಜತಾಂತ್ರಿಕವಾಗಿ ತಗೊಳ್ತು. ಈಗ ಸೇನೆ ಏನು ಉತ್ತರ ಕೊಡಬೇಕು ಅದನ್ನು ಕೂಡ ಸೇನೆ ತನ್ನ ಶಕ್ತಿ ಶೌರ್ಯವನ್ನು ಪ್ರದರ್ಶಿಸಿಕೊಟ್ಟಿದೆ. ಆ ನಂತರದ ದಿನಗಳಲ್ಲಿ ಈಗ ಪಾಕಿಸ್ತಾನದ ರಿಯಾಕ್ಷನ್, ಪಾಕಿಸ್ತಾನ ಏನಾದರೂ ಇಲ್ಲಿಗೆ ಸುಮ್ಮನೆ ಇದ್ದರೆ ನಾವು ಉಗ್ರರನ್ನು ಮಟ್ಟ ಹಾಕೋದಕ್ಕೆ, ಉಗ್ರರನ್ನು ಸೆದೆ ಬಡಿಯೋದಕ್ಕೆ ಭಾರತೀಯ ಸೇನೆಗೆ ಸಹಕಾರ ಕೊಡ್ತೀವಿ ಅನ್ನೋದಾದರೆ ಮತ್ತೆ ಪಾಕಿಸ್ತಾನಕ್ಕೆ ಉಳಿಗಾಲ. ಭಯೋತ್ಪಾದಕ ಶಿಬಿರಗಳನ್ನು ಗುರಿಯಾಗಿಸಿ ದಾಳಿ ನಡೆದಿದ್ದು, ಕಾರ್ಗತ್ತಲ ರಾತ್ರಿಯಲ್ಲಿ ರಣರೋಚಕ ಕಾರ್ಯಾಚರಣೆಯಲ್ಲಿ ಉಗ್ರರ ತಾಣಗಳು ಪೀಸ್ ಆಗಿವೆ. ಆಪರೇಷನ್ ಸಿಂಧೂರ ಅನ್ನುವಂಥ ಹೆಸರಿನಡಿ ಇವತ್ತು ಭಾರತೀಯ ಸೇನೆ ತನ್ನ ರಣ ಕಹಳೆಯನ್ನ ಮೊಳಗಿಸಿದೆ. ವಿರೋಚಿತ ಸಾಹಸವನ್ನ ಮೆರೆದಿದೆ ಭಾರತೀಯ ಸೇನೆ. ಭಾರತೀಯರಿಂದ ಸೇನಾ ಸಾಧನೆಗೆ ಅಭಿನಂದನೆಗಳ ಮಹಾಪುರವೇ ಹರಿದು ಬರ್ತಾ ಇದೆ. ಎಲ್ಲಿ ನೋಡಿದರೂ ಆಪರೇಷನ್ ಸಿಂಧೂರ ಎನ್ನುವ ಒಂದು ಪೋಸ್ಟರ್ ಈಗ ಭಾರಿ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಂಚಲನವನ್ನ ಹುಟ್ಟಾಗ್ತಾ ಇದೆ. ಎಲ್ಲರ ಸ್ಟೇಟಸ್ ಸ್ಟೋರಿಗಳಲ್ಲೂ ಕೂಡ ಸಿಂಧೂರ್ ಎನ್ನುವ ಹೆಸರು. ಪ್ರತಿಕಾರದ ದಾಳಿಯಲ್ಲಿ ಪಾಕಿಸ್ತಾನ ನಲುಗಿ ಹೋಗಿದೆ. ಭಯೋತ್ಪಾದಕ ಶಿಬಿರಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಲಾಗಿದ್ದು, ಕಾರ್ಗತ್ತಲ ರಾತ್ರಿಯಲ್ಲಿ ರಣರೋಚಕ ಕಾರ್ಯಾಚರಣೆಯಲ್ಲಿ ಉಗ್ರರ ಅಡಗುತಾಣಗಳು ಎಲ್ಲೆಲ್ಲಿತ್ತು ಹುಡುಕಿ ಮಠಾಶ್ ಮಾಡಲಾಗಿದೆ, ಸರ್ವನಾಶ ಮಾಡಲಾಗಿದೆ. ಭಾರಿ ದೊಡ್ಡ ಮಟ್ಟದ ಶಾಕ್ ಅನ್ನ ಉಗ್ರರಿಗೆ ಕೊಡಲಾಗಿದೆ ಭಾರತೀಯ ಸೇನೆಯಿಂದ. ರಫೇಲ್ ಜೆಟ್ಗಳ ಮೂಲಕ ನಿಖರ ದಾಳಿಯನ್ನ ಮಾಡಲಾಗಿದ್ದು, ಸ್ಕಾಲ್ ಕ್ರೋಸ್ ಕ್ಷಿಪಣಿಗಳನ್ನ ಬಳಸಲಾಗಿದ್ದು, ಹ್ಯಾಮರ್ ಬಾಂಬರ್ ಕ್ಷಿಪಣಿಗಳನ್ನ ಬಳಸಲಾಗಿತ್ತು. ಕಾಮಿಕೇಜ್ ಡ್ರೋನ್ಗಳನ್ನು ಕೂಡ ಇಲ್ಲಿ ಉಪಯೋಗಿಸಿಕೊಳ್ಳಲಾಗಿತ್ತು. ಆತ್ಮಾಹುತಿ ಡ್ರೋನ್ ಬಳಕೆ ಮಾಡಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಮೂಲಕ ಉಗ್ರರ ನೆಲೆಗಳನ್ನ ಈಗ ಉಡಿಸು ಮಾಡಲಾಗಿದೆ. ಅತ್ಯಂತ ಶಿಸ್ತುಬದ್ಧವಾಗಿ ಕ್ಷಿಪಣಿ ಮೂಲಕ ದಾಳಿಯನ್ನ ಮಾಡಲಾಗಿದೆ. ದಾಳಿಯ ಕಾರ್ಯಾಚರಣೆ ವೇಳೆ ಯಾವುದೇ ಪಾಕಿಸ್ತಾನದ ನಾಗರಿಕರಿಗೆ ತೊಂದರೆ ಆಗದಂತೆ ಭಾರೀ ಎಚ್ಚರಿಕೆಯನ್ನ ವಹಿಸಲಾಗಿದೆ. ಪಾಕಿಸ್ತಾನದ ಸೇನೆಗಾಗಿರ್ಲಿ ಅಥವಾ ಪಾಕಿಸ್ತಾನದ ಪ್ರಜೆಗಳಿಗಾಗಿರ್ಲಿ ಯಾವುದೇ ರೀತಿಯ ಹಾನಿಯನ್ನ ಮಾಡದೆ ಸಾಧ್ಯವಾದಷ್ಟು ಕೇವಲ ಉಗ್ರರನ್ನೇ ಗುರಿಯಾಗಿಸಿ ಉಗ್ರರ ತಾಣಗಳನ್ನೇ ಗುರುತಿಸಿ ಕಂಪ್ಲೀಟ್ ಆಗಿ ಮಟ್ಟ ಹಾಕುವಂತ ಪ್ರಯತ್ನವನ್ನ ಮಾಡಲಾಗಿದೆ. ಈ ರಣರೋಚಕ ಕಾರ್ಯಾಚರಣೆಗೆ ಭಾರತೀಯ ಮೂರೂ ಸೇನೆಗಳು ಕೂಡ ಅವಿರತ ಶ್ರಮವನ್ನ ಹಾಕಿದ್ದಾವೆ. NIA ಆಗಿರ್ಬೋದು, ರಕ್ಷಣಾ ಸಲಹೆ ಮಂಡಳಿ ಆಗಿರ್ಬೋದು, ಮೂರು ಸೇನೆಯ ಎಲ್ಲ ಇಂಟೆಲಿಜೆನ್ಸ್ ವಿಂಗ್ಗಳಿರ್ಬೋದು, ಭಾರಿ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಾಚರಣೆಗೆ ತಮ್ಮದೇ ಆದ ಬಹು ಮುಖ್ಯ ಪಾತ್ರವನ್ನು ವಹಿಸಿದ್ದಾವೆ. ಆಪರೇಷನ್ ಸಿಂಧೂರ ಹೆಸರಿನ ಕಾರ್ಯಾಚರಣೆಯಲ್ಲಿ
ಸದ್ಯ ಪಾಕಿಸ್ತಾನದಲ್ಲಿ ಅಡಗಿರುವ ಪಾಪಿಗಳ ಪಯಣ ಈಗ ಪರಲೋಕಕ್ಕೆ. ಭಾರತದ ಬಳಿ ಇರುವಂತಹ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಉಗ್ರರ ನೆಲೆಯನ್ನ ಪತ್ತೆ ಹಚ್ಚಿ ದಾಳಿಯನ್ನ ನಡೆಸಲಾಗಿದೆ. ನಿಖರ ದಾಳಿಯನ್ನ ಗುರುತಿಸಿ ದಾಳಿ ಆಗಿರುವಂಥದ್ದು. ಅಲ್ಲಿ ಉಗ್ರರ ಟ್ರೈನಿಂಗ್ ಸೆಕ್ಟರ್ಗಳಿದ್ವು, ಉಗ್ರರ ನೆಲೆ ಇತ್ತು, ಅಲ್ಲಿ ಉಗ್ರರ ಶೆಲ್ಟರ್ಗಳಿತ್ತು. ಅವೆಲ್ಲವನ್ನ ಕೂಡ ಪತ್ತೆ ಹಚ್ಚಿ ಭಾರಿ ದೊಡ್ಡ ಮಟ್ಟದ ಕಾರ್ಯಾಚರಣೆ ಇದಾಗಿದೆ. ಉಗ್ರರ ಕ್ಯಾಂಪ್ಗಳೀಗ ಛಿದ್ರ ಆಗಿದ್ದಾವೆ. ಸರ್ಜಲ್, ತೆಹರಾಕಲಾನ್, ಮೆಹಮೂನಾ ಜುಯಾ ಸಂಘಟನೆ ಉಗ್ರರ ತಾಣಗಳು ಎಲ್ಲೆಲ್ಲಿತ್ತು ಅಲ್ಲೆಲ್ಲ ಕೂಡ ಸದ್ಯಕ್ಕೆ ಭಾರತೀಯ ಸೇನೆ ಪತ್ತೆ ಹಚ್ಚಿ ಆ ಉಗ್ರ ತಾಣಗಳನ್ನು ಧ್ವಂಸಗೊಳಿಸಿದೆ. ಮುಜಫರಾಬಾದ್ನಲ್ಲಿರುವಂತಹ ಎಲ್ಇಟಿ ಕೇಂದ್ರ ಕಚೇರಿ, ಅದು ಎಲ್ಇಟಿಯ ಕೇಂದ್ರ ಕಚೇರಿ, ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಕೇಂದ್ರ ಕಚೇರಿ ಅದು. ಅಲ್ಲಿಂದ ಬಾಂಬೆಯಲ್ಲಿ ನಡೆದಂತ ಏನು ಸರಣಿ ಬಾಂಬ್ ಸ್ಫೋಟ ಇತ್ತು, ಪಹಲ್ಗಾಮ್ ಘಟನೆ ಇತ್ತು, ಆ ಘಟನೆಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು ಅನ್ನುವಂಥ ಮಾಹಿತಿ ಕೂಡ ಭಾರತೀಯ ಸೇನೆ ಬಳಿ ಇತ್ತು. ಈಗ ಈ ಘಟನೆಗೂ ಕೂಡ ಎಲ್ಇಟಿಯಿಂದ ಸಾಥ್ ಸಿಕ್ಕಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಈ ಎಲ್ಲ ಉಗ್ರ ತಾಣಗಳನ್ನ ಮಟ್ಟ ಹಾಕುವಲ್ಲಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮೂಲಕ ತಕ್ಕ ಉತ್ತರವನ್ನ ಕೊಟ್ಟಿದೆ. ಕೇಂದ್ರ ಗೃಹ ಸಚಿವಾಲಯ ಇವತ್ತು ದೇಶದಾದ್ಯಂತ ಹಲವು ಕಡೆ ಮಾಕ್ ಡ್ರಿಲ್ಗೆ ಸೂಚನೆ ಕೊಟ್ಟಿದೆ. ಇದರ ಅನ್ವಯ ದೇಶದಾದ್ಯಂತ ಕೂಡ ಶುರುವಾಯಿತು ಮಾಕ್ ಡ್ರಿಲ್ ಕಾರ್ಯಾಚರಣೆ. ಮಾಕ್ ಡ್ರಿಲ್ ಮೂಲಕ ಯುದ್ಧೋನ್ಮಾದ ಸಂದರ್ಭದಲ್ಲಿ ದೇಶ ಹೇಗಿರಬೇಕು, ದೇಶವಾಸಿಗಳ ಕರ್ತವ್ಯ ಏನಿರಬೇಕು, ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ರೀತಿಯ ಸಂದರ್ಭಗಳಲ್ಲಿ ದೇಶವಾಸಿಗಳು ದೇಶದ ಜೊತೆಗೆ ನಿಂತ್ಕೊಳ್ಬೇಕು, ಎಲ್ಲ ತರಬೇತಿ ಮತ್ತು ತಯಾರಿ ಮತ್ತು ಸೂಚನೆ ಕೊಡುವಂತ ಕೆಲಸ ಇದು ಮಾಕ್ ಡ್ರಿಲ್. ಗೃಹ ಸಚಿವಾಲಯ ಈಗಾಗಲೇ ಸೂಚನೆ ಕೊಟ್ಟಿದೆ. ದೇಶದಾದ್ಯಂತ ಕೂಡ ಮಾಕ್ ಡ್ರಿಲ್ ಮಾಡಬೇಕು. ಒಂದು ವೇಳೆ ಯುದ್ಧ ಆದರೆ, ಒಂದು ವೇಳೆ ಮಿಸೈಲ್ ದಾಳಿಗಳು ನಡೀತಾ ಇದ್ರೆ ಆ ಟೈಮಲ್ಲಿ ಯಾವ ರೀತಿಯಾಗಿ ನಾವು ಎಚ್ಚರ ವಹಿಸಬೇಕು ಮತ್ತು ಯಾವ ರೀತಿಯಾಗಿ ಆಸ್ಪತ್ರೆ ಅಥವಾ ನೀರು ಅಥವಾ ಇತ್ಯಾದಿ ವಿಚಾರಗಳಲ್ಲಿ ಗಮನ ಹರಿಸಬೇಕು, ನಾವೆಲ್ಲ ಆ ಟೈಮಲ್ಲಿ ಏನೆಲ್ಲ ಮಾಡಬೇಕು ಅನ್ನುವ ಕುರಿತಾಗಿ ಮಾಕ್ ಡ್ರಿಲ್ ಮಾಡುವ ಮೂಲಕ ಜನರಲ್ಲಿ ಅವೇರ್ನೆಸ್ ಅನ್ನು ತರುವಂತ ಪ್ರಯತ್ನ ಇದು. जो बीच में एक वुडन ऑब्स्ट्रक्शन है जिसे वो इक्विपमेंट के साथ काटेगी।
जैसा कि डिटेक्शन टीम ने बताया कि अंदर इस तरह की किसी संभावना को पूरी तरह से नकार अंदर किसी तरह के केमिकल या फिजिकल मटेरियल की उपस्थिति को क्लियरली बताया है। डिटेक्शन टीम को वापस अस्पताल को उपचार एक ऐसी मदद है जिसके माध्यम से हम किसी भी घायल व्यक्ति को प्रभावित करती है उसकी इंजरीज को बहुत तो बीच में एक वुडन ऑब्स्ट्रक्शन है जिसे वो इक्विपमेंट के साथ काटेगी। जैसा कि डिटेक्शन टीम ने बताया कि अंदर इस तरह की किसी संभावना को पूरी तरह से नकार अंदर किसी तरह के केमिकल या फिजिकल मटेरियल की उपस्थिति ದೇವಸ್ಥಾನದಲ್ಲಿ ಸದ್ಯ ಮಾಕ್ ಡ್ರಿಲ್ ಟೆಸ್ಟ್ ನಡೀತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇರೋದು. ಅಂದರೆ ದೇವಸ್ಥಾನಗಳಲ್ಲೂ ಕೂಡ ಆ ಟೈಮಲ್ಲಿ ಯಾವ ರೀತಿ ಎಚ್ಚರಿಕೆ ಇರಬೇಕು, ಅಲ್ಲಿ ಬಹಳಷ್ಟು ಜನ ಇರ್ತಾರಲ್ಲ, ಸೊ ಅಲ್ಲೂ ಕೂಡ ಅವೇರ್ನೆಸ್ಸನ್ನು ಮೂಡಿಸುವಂಥ ಕೆಲಸ ಆಗ್ತಾ ಇದೆ ನೋಡಿ. ವಾರಣಾಸಿ ದೇವಸ್ಥಾನ ತಮಗೆಲ್ಲ ಕೂಡ ಗೊತ್ತಲ್ಲ, ಸೊ ಅಲ್ಲೂ ಕೂಡ ಈಗ ಸದ್ಯ ಏನು ಮಾಕ್ ಡ್ರಿಲ್ ಆಗ್ತಾ ಇದೆ. ಅಲ್ಲಿ ಸಿಬ್ಬಂದಿಗಳು ಅಲ್ಲಿರ್ತಕ್ಕಂಥ ಜನರಿಗೆ ಮತ್ತು ಕಾರ್ಯಾಚರಣೆ ಹೇಗಿರುತ್ತೆ ಇಂಥ ಸಂದರ್ಭಗಳು ಬಂದಾಗ ನಾವು ಯಾವ ರೀತಿ ಎಚ್ಚರ ವಹಿಸಬೇಕು ಅದನ್ನೆಲ್ಲ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಅಮೃತಸರದಲ್ಲೂ ಕೂಡ ಆಗಿದೆಯಂತೆ ಮಾಕ್ ಡ್ರಿಲ್ಲು, ದೆಹಲಿಯಲ್ಲೂ ಕೂಡ ಆಗ್ತಾ ಇದೆ, ಪುಣೆದಲ್ಲೂ ಕೂಡ ಆಗ್ತಾ ಇದೆ, ಪುಣೆಯಲ್ಲೂ ಕೂಡ ಏನು ಮಾಕ್ ಡ್ರಿಲ್ ನಡೆಸಲಾಗ್ತಾ ಇದೆ. ಒಟ್ಟಿನಲ್ಲಿ ದೇಶದಾದ್ಯಂತ ಹಲವು ಕಡೆ ಮಾಕ್ ಡ್ರಿಲ್ ಇವತ್ತು ನಡೀತಾ ಇದೆ. ಕರ್ನಾಟಕದಲ್ಲೂ ಕೂಡ ಬೆಂಗಳೂರು, ರಾಯಚೂರು ಮತ್ತು ಮಂಗಳೂರು ಭಾಗಗಳಲ್ಲಿ, ಬೆಂಗಳೂರಿನ HAL ವ್ಯಾಪ್ತಿಯಲ್ಲಿ ಮತ್ತು ಏನು ರಾಯಚೂರಿನ ವಿದ್ಯುತ್ ಘಟಕ ಏನಿದೆ ಅಲ್ಲೂ ಮಾಕ್ ಡ್ರಿಲ್ ಇವತ್ತು ಟ್ರೈನಿಂಗ್ಗಳು ನಡೀತಾ ಇದೆ. ಸೊ ಹೀಗಾಗಿ ಭಾಳ ಎಚ್ಚರಿಕೆಯಿಂದ ಈಗಾಗಲೇ ಇಡೀ ದೇಶದಾದ್ಯಂತ ಕೂಡ ನಾಳೆ ಏನಾದರೂ ಯುದ್ಧೋನ್ಮಾದ ಸ್ಥಿತಿ ನಿರ್ಮಾಣ ಆದರೆ ಹೇಗೆ ದೇಶವಾಸಿಗಳು ಆ ಸಂದರ್ಭದಲ್ಲಿ ಇರಬೇಕು ನೋಡಿ. ಅಲ್ಲಿ ನೋಡ್ತಾ ಇದ್ದೀರಲ್ಲ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನೋಡಿ, ಒಂದು ಸೈಡು ಯಾವ ರೀತಿ ಅಂದರೆ ಯಾರಾದರೂ ಯುದ್ಧದಲ್ಲಿ ಗಾಯಗೊಂಡ್ರೆ, ಏನಾದರೂ ಅವ್ರಿಗೆ ದಿಢೀರಂತ ಹೇಟ್ ಬಿದ್ದರೆ ಅಂಥವ್ರನ್ನ ಕಾಪಾಡೋದು, ಅವ್ರನ್ನ ಆಮೇಲೆ ಸ್ಟ್ರೆಚರ್ ಮೇಲೆ ಕರ್ಕೊಂಡು ಹೋಗೋದು, ಸ್ಥಳೀಯ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆ ಕೊಡಿಸೋದು, ಈ ಥರ ಎಮರ್ಜೆನ್ಸಿ ಟೈಮಲ್ಲಿ ಏನೇನು ನಿರ್ಧಾರಗಳು ಬರುತ್ತೋ ಗೊತ್ತಿಲ್ಲ. ಯಾವ ಆಸ್ಪತ್ರೆಗೆ ಹೋದ್ರೂ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ಅಂಥವೆಲ್ಲ ಇರ್ತವೆ. ಅವಕ್ಕೆಲ್ಲ ಒಂದಷ್ಟು ನಿರ್ಧಾರಗಳನ್ನು ತೊಗೊಳ್ಬೇಕಾಗತ್ತೆ. ಏನಾದರೂ ಯುದ್ಧೋನ್ಮಾದ ಸ್ಥಿತಿ ನಿರ್ಮಾಣ ಆದರೆ ಆ ಥರದ್ದೆಲ್ಲ ಪರಿಸ್ಥಿತಿ ಇರುತ್ತೆ. ಈಗ ಸದ್ಯ ಪೊಲೀಸ್ ಇಲಾಖೆಯಿಂದ, ಕರ್ನಾಟಕ ಕೇಂದ್ರದ ಗೃಹ ಇಲಾಖೆಯಿಂದ ಇಡೀ ದೇಶದಾದ್ಯಂತ ಕೂಡ ಮಾಕ್ ಡ್ರಿಲ್ ಅಂತ ಈಗ ಜನರಲ್ಲಿ ಅವೇರ್ನೆಸ್ಸನ್ನು ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಯಾವ ರೀತಿ ಸಿದ್ಧವಾಗಿರ್ಬೇಕು ನಾವು, ಏನೇ ಪರಿಸ್ಥಿತಿ ಬಂದರೂ ನಾವು ರೆಡಿ ಇರಬೇಕು ಅಂತ. ಇದು ಐ ಥಿಂಕ್ 1971ರಲ್ಲೂ ಕೂಡ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಮಾಕ್ ಡ್ರಿಲ್ ಅನ್ನುವಂಥದ್ದನ್ನು. ಆ ನಂತರ ಈಗ ಮತ್ತೆ ಮಾಡ್ತಾ ಇರೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಅದಕ್ಕೂ ಹಿಂದೆ 1957ರಲ್ಲಿ ಒಂದ್ಸರಿ ನಾವು ಮಾಕ್ ಡ್ರಿಲ್ ಇಡೀ ದೇಶದಾದ್ಯಂತ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಇದೆ. ಸೊ ಒಟ್ಟಿನಲ್ಲಿ ಯುದ್ಧೋನ್ಮಾದ ಸ್ಥಿತಿ ಉಲ್ಬಣ ಆದರೆ, ಅಕಸ್ಮಾತ್ ಎಲ್ಲಾದರೂ ಬೆಂಕಿ ಕಾಣಿಸ್ಕೊಂಡ್ರೆ ಅಲ್ಲಿ ಹೇಗೆ ಬಚಾವ್ ಆಗಬೇಕು, ಬೆಂಕಿ ಆರಿಸೋದಕ್ಕೆ ಯಾವ ರೀತಿ ಅಗ್ನಿಶಾಮಕ ಕೆಲಸ ಮಾಡಬೇಕು, ಅವರಿಗೂ ಮಾಕ್ ಡ್ರಿಲ್ ಇದು. ಅಗ್ನಿಶಾಮಕ ದಳಕ್ಕೂ, ಸೆಕ್ಯೂರಿಟಿ ಏಜೆನ್ಸಿಗಳಿಗೂ, ಸಾರ್ವಜನಿಕ ದೇವಸ್ಥಾನ ಸ್ಥಳಗಳಲ್ಲಿ, ಏನು ಬಸ್ ಸ್ಟ್ಯಾಂಡ್ಗಳಲ್ಲಿ, ಜನನಿಬಿಡ ಪ್ರದೇಶ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಈ ಮಾಕ್ ಡ್ರಿಲ್ನ ಒಂದು ಕಾರ್ಯಾಚರಣೆಗಳು ನಡೀತಾ ಇರುತ್ತೆ. ಬೆಂಗಳೂರಿಗರೇ ಆತಂಕ ಪಡಬೇಡಿ, ಎಚ್ಚರವಾಗಿರಿ ಅಷ್ಟೇ. 35 ಕಡೆಗಳಲ್ಲೂ ಕೂಡ ಇವತ್ತು ಸೈರನ್ ಶಬ್ದ ಕೇಳಿ ಬರುತ್ತೆ. ಯಾರು ವಿಚಲಿತಕ್ಕೆ ಒಳಗಾಗಬೇಡಿ. ಇಟ್ ಈಸ್ ಎ ಜಸ್ಟ್ ಶಾಂಪಲ್ ಟೆಸ್ಟ್. ಅಂದ್ರೆ ಸೈರನ್ ಮೊಳಗಿದಾಗ ನಾವೇನೆಲ್ಲ ಎಚ್ಚರ ವಹಿಸಬೇಕು ಅಂತ ಮಾಕ್ ಟೆಸ್ಟ್ ಆಗ್ತಾ ಇದೆ ಅಷ್ಟೇ. ಇಲ್ಲೂ ಕೂಡ ಮಾಕ್ ಡ್ರಿಲ್ ಆಗುತ್ತೆ. ಬೆಂಗಳೂರಲ್ಲಿ 35 ಕಡೆ ಸೈರನ್ ಶಬ್ದ ಕೇಳಿ ಬರುತ್ತೆ. ಏನೋ ಆಗ್ಬಿಡ್ತು ಅಂತೇಳಿ ಭಯ ಪಡಬೇಡಿ, ಗಾಬರಿ ಪಡಬೇಡಿ. ಇದು ಕೂಡ ಮಾಕ್ ಟೆಸ್ಟ್, ಇದು ಕೂಡ ಮಾಕ್ ಟೆಸ್ಟೇ. ಇದಕ್ಕೆ ಯಾರು ಭಯಭೀತರಾಗಬಾರ್ದು. ಎಲ್ಲರಿಗೂ ಇದೊಂದು ಎಚ್ಚರಿಕೆ ನೋಡಿ. ಜವಾಬ್ದಾರಿತ ಮಾಧ್ಯಮಗಳಾಗಿ ಇಂಥ ಸಂದರ್ಭದಲ್ಲಿ ನಿಮಗೊಂದು ಅರಿವನ್ನು ಮೂಡಿಸುವಂತ ಕೆಲಸ ಆಗಬೇಕು, ಅದನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರಿನ 35 ಕಡೆ ಕೂಡ ಸೈರನ್ ಶಬ್ದ ಕೇಳಿ ಬರುತ್ತೆ.
ಯುದ್ಧ ಸಂದರ್ಭದಲ್ಲಿ ಏನಾದರೂ ಭಾರಿ ದೊಡ್ಡ ಮಟ್ಟದ ಅನಾಹುತ ಸಂಭವಿಸುವ ಮುನ್ಸೂಚನೆ ಸೇನೆಗೆ ಸಿಕ್ಕರೆ ಆ ಸಂದರ್ಭದಲ್ಲಿ ಸೇನೆ ಈ ರೀತಿಯಾಗಿ ಸೈರನ್ ಶಬ್ದವನ್ನ ಮೊಳಗಿಸುತ್ತೆ. ಆಗ ನಾವೆಲ್ಲರೂ ಕೂಡ ಸುರಕ್ಷತಾ ಸ್ಥಳಗಳಿಗೆ ತೆರಳಬೇಕಾಗತ್ತೆ. ಹಾಗಾಗಿ ಅಂತ ಸಂದರ್ಭಗಳೇನಾದ್ರೂ ಬಂದ್ರೆ ಸುರಕ್ಷತಾ ಸ್ಥಳಗಳಿಗೆ ಜನರು ಹೋಗ್ಲಿ ಅಂತೇಳಿ ಸೈರನ್ ಅನ್ನ ಮೊಳಗಿಸಲಾಗುತ್ತೆ. ಅಂದ್ರೆ ಅದು ಇವಾಗ ಮಾಕ್ ಟೆಸ್ಟ್ ಅಂತಾರೆ ಇದನ್ನ, ಜಸ್ಟ್ ಶಾಂಪಲ್ ಟೆಸ್ಟ್ ಇದು ಜನರಿಗೆ ಗೊತ್ತಾಗ್ಲಿ ಈ ತರ ಸೈರನ್ ಬರುತ್ತೆ, ಮುಂದೆ ಯುದ್ಧೋನ್ಮಾದ ಸ್ಥಿತಿ ನಿರ್ಮಾಣ ಆದ್ರೆ ಅಂತ. ಯಾರು ದಯವಿಟ್ಟು ಆತಂಕಕ್ಕೊಳಗಾಗಬೇಡಿ, ಯಾರು ಗಾಬರಿ ಪಡಬೇಡಿ. ಇದು ನಿಮಗೆ ಅರಿವಿಗೆ ಬರುವ ಒಂದು ಪ್ರಯತ್ನ, ನಿಮ್ಮ ಅರಿವಿಗೆ ತರುವಂತ ಒಂದು ಪ್ರಯತ್ನ. ನಾವು ಹುಟ್ಟೋಕ್ಕೂ ಮುನ್ನ ಒಂದ್ಸರಿ ಮಾಕ್ ಟೆಸ್ಟ್ಗಳು ದೇಶದಲ್ಲಿ ನಡೆದಿದೆ. ಹಾಗಾಗಿ ಕೆಲವರಿಗೆ ಈಗ ಅದರ ಒಂದು ಪರಿಚಯ ಇಲ್ಲ. ಆ ಪರಿಚಯದ ಭಾಗವಾಗಿ ಸೈರನ್ ಮೊಳಗಿಸುವ ಮೂಲಕ ಏನು ಯುದ್ಧೋನ್ಮಾದ ಸ್ಥಿತಿಯಲ್ಲಿ ನಾವು ಯಾವ ಝೋನಲ್ಲಿ ಇದೀವಿ, ರೆಡ್ ಝೋನಲ್ಲಿ ಇರ್ತೀವಿ ಅಥವಾ ಏನ್ ವಾತಾವರಣದಲ್ಲಿ ಆತಂಕದಲ್ಲಿ ಇದೀವಿ, ಆ ಒಂದು ಮುನ್ಸೂಚನೆ ಕೊಡೋಕ್ಕಾಗಿ ಅವಾಗ ಈ ಸೈರನ್ಗಳನ್ನ ಬಳಸ್ತಾರೆ. ಹಾಗಾಗಿ ಈಗ ಸೈರನ್ ಟೆಸ್ಟ್ ನಡೆಯುತ್ತೆ ಇವತ್ತು. 35 ಕಡೆ, ಬೆಂಗಳೂರಿನ 35 ಕಡೆ ಸೈರನ್ ಶಬ್ದ ಕೇಳಿ ಬರುತ್ತೆ. ಆಗ ಭಯ ಪಡಬೇಡಿ. ಯಾರಾದ್ರೂ ಭಯ ಬೀಳಿಸ್ತಿರ್ತಾರೆ, ಏನೋ ಆಗ್ಬಿಡ್ತು, ಸೌಂಡ್ ಬರ್ತೈತೆ ಓಡು ಅಂತ ಆ ಥರ ಮಾಡ್ಕೋಬೇಡಿ. ಬಟ್ ಆ ಥರ ಮುಂದೆ ಪರಿಸ್ಥಿತಿ ಏನಾದರೂ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆದ್ರೆ ಸೇನೆ ನಿಮಗೆ ಅಲರ್ಟ್ ಕೊಡುತ್ತೆ. ಅದಕ್ಕಾಗಿ ಈಗ ಅದನ್ನ ಪರೀಕ್ಷೆ ಮಾಡ್ತಿದ್ದಾರೆ. ಜನರಿಗೆ ಅದರ ಒಂದು ಪ್ರಯೋಗ ಮಾಡಿ ಅವರ ಅರಿವಿಗೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಹಲಸೂರಲ್ಲಿ ಮಾಕ್ ಡ್ರಿಲ್ ನಡೀತಾ ಇದೆ. ಇದು ನೀವು ನೋಡ್ತಾ ಇರೋದು ಬೆಂಗಳೂರಿನ ಹಲಸೂರಿನ ಬಳಿ ಮಾಕ್ ಟೆಸ್ಟ್ ನಡೀತಾ ಇರುವಂತ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಇದು ಎಕ್ಸ್ಕ್ಲೂಸಿವ್ ದೃಶ್ಯಗಳು. ದೇಶದಾದ್ಯಂತ ಮಾಕ್ ಡ್ರಿಲ್ಗೆ ತಯಾರಿ ಮಾಡಿಕೊಂಡಿದೆ. ಅದರಲ್ಲಿ ಬೆಂಗಳೂರಲ್ಲೂ ಕೂಡ, ಬೆಂಗಳೂರು ಬಹಳ ಹೆಚ್ಚು ಜನಸಂಖ್ಯೆ ಇರುವಂತಹ ಸಿಟಿ, ಆಮೇಲೆ ದೇಶದ ಸಿಲಿಕಾನ್ ವ್ಯಾಲಿ ಇದು. ಹೀಗಾಗಿ ಬೆಂಗಳೂರಲ್ಲಿ ಹೆಚ್ಚು ಜನ ಇರೋದ್ರಿಂದ ಇಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ಏನಾದರೂ ಸಮಸ್ಯೆ ಏನಾದರೂ ಆಗುತ್ತೆ ಅಂತೇಳಿ ಸೇನೆಗೆ ಮುನ್ಸೂಚನೆ ಸಿಕ್ಕರೆ ಸೇನೆ ಏನ್ ಮಾಡುತ್ತವಾಗ ಈ ಸೈರನ್ ಅನ್ನು ಮೊಳಗಿಸುತ್ತೆ. ಆಗ ನಾವು ಎಚ್ಚರ ವಹಿಸಬೇಕು. ಈಗ ಸೈರನ್ ಮೊಳಗೋದು ನಮ್ಮ ಅರಿವಿಗೆ ಬರಲಿ. ಈ ತರ ಒಂದು ಟೆಸ್ಟ್ ನಡೆಸ್ತಾ ಇದ್ದಾರೆ ಅಷ್ಟೇ. ಇದೊಂದು ಟೆಸ್ಟ್, ಶಾಂಪಲ್ ಟೆಸ್ಟ್. ಯಾರು ಮತ್ತೆ ಗಾಬರಿ ಬಿದ್ದ್ಬಿಟ್ಟಿರಿ, ಮನೆ ಬಿಟ್ಟೆ ಓಡೋದೆ, ಅಲ್ಲಿಗೋದೆ ಇಲ್ಲಿಗೋದೆ ಅಂತ ಗಾಬರಿ ಬೆಳ್ಕೊಂಡು ಏನನ್ನೋ ಮಾಡ್ಕೋಬೇಡಿ, ಅಪಘಾತಕ್ಕೀಡಾಗಬೇಡಿ, ವಿಚಲಿತರಾಗಬೇಡಿ. ಇದು ನಿಮ್ಮ ಅರಿವಿಗೆ ಬರಲಿ ಅಂತೇಳಿ ನಾವು ಕೂಡ ಜವಾಬ್ದಾರಿತ ಮಾಧ್ಯಮವಾಗಿ ನಿಮಗೆ ಮಾಹಿತಿಯನ್ನು ತರ್ತಾ ಇದ್ದೀವಿ. ನಮ್ಮ ಕರ್ತವ್ಯ ಕೂಡ ಹೌದು ಇದು. ಇಂಥ ಟೈಮಲ್ಲಿ ನಾವು ಆದ್ಯ ಕರ್ತವ್ಯದಲ್ಲಿ ಇಂಥ ಸುದ್ದಿಗಳನ್ನ ನಿಮಗೆ ತಲುಪಿಸುವಂತ ಪ್ರಯತ್ನ ಮಾಡಬೇಕು, ಮಾಡ್ತಾ ಇದ್ದೀವಿ. इसलिए इन प्रोजेक्ट्स की कीमत, इनकी वैल्यू सिर्फ इस बात से नहीं आंकी जा सकती या फाइनेंशियली या फिजिकली कितना बड़ा प्रोजेक्ट है और यह कितना छोटा प्रोजेक्ट है। असल में इनकी असली कीमत इस बात से है कि यह कितने परिवारों को जोड़ रही हैं,
कितने लोगों की संस्कृति को, उनके रहन सहन को आपस में करीब ला रही है, कितने लोगों की आर्थिक और सामाजिक समृद्धि, इकोनॉमिक और सोशल प्रॉस्पेरिटी में अपना ये योगदान दे रही है। यह प्रोजेक्ट लोहे, कंक्रीट या कोलतार से बनी हुई एक संरचना भर नहीं है, बल्कि यह एक कमिटमेंट है, यह एक प्रतिबद्धता है सीमावर्ती क्षेत्र के विकास का। यह एक रिजॉल्व है, यह एक संकल्प है बॉर्डर एरियाज में क्वालिटी इंफ्रास्ट्रक्चर बिल्ड करने का। यह एक दृढ़ निश्चयता का डिटर्मिनेशन है लोगों के दिलों को जोड़ने का। इसलिए मैंने कहा कि ये प्रोजेक्ट्स इनवैल्यूएबल हैं, इनकी कीमत का आकलन नहीं किया जा सकता। साथियों, प्राचीन काल से ही मार्ग मानव सभ्यता के विकास में बड़ी महत्वपूर्ण भूमिका निभाते आए हैं। मार्गों की महत्ता हमारे इतिहास में हमेशा से रही है। जब आप मानवता का इतिहास पलट कर देखेंगे तो आप ये पाएंगे कि ट्रांसपोर्टेशन रूट्स ने कितना इंपॉर्टेंट रोल प्ले किया है। इतिहास बताते हैं कि सिविलाइजेशन थ्राइव हुई तो उसके पीछे रूट्स और राजमार्गों का बहुत बड़ा योगदान रहा है। कला, साहित्य, संस्कृति और विज्ञान का प्रचार प्रसार एक क्षेत्र से दूसरे क्षेत्र तक इन्हीं के माध्यम से फैलता है। यदि मैं भारत के संदर्भ में बात करूं तो मुझे यहां के दो इंपॉर्टेंट रूट्स के नाम स्वाभाविक रूप से याद आ रहे हैं। आप शायद उत्तरापथ और दक्षिणापथ के बारे में जानते होंगे या सुना होगा। उत्तरापथ और दक्षिणापथ हमारे इंडियन सब कॉन्टिनेंट के डिफरेंट रीजन्स को एक दूसरे से जोड़ने वाले धागे की तरह है। आप सोचिए, हजारों साल पहले जब संचार के इतने तेज साधन नहीं थे, तब आइडियाज और कल्चर, विचार और संस्कृति एक जगह से दूसरी जगह कैसे पहुंचते थे। पांड्य साम्राज्य का मोती और मदुरई का कपास आखिर मगध के पाटलिपुत्र में कैसे बहुत प्रसिद्ध हो गया। राजकुमार सिद्धार्थ से भगवान बने महात्मा बुद्ध की शिक्षाएं कावेरी पट्टनम तक कैसे पहुंच गई। संगम युग की मणिमैखली की चर्चा कश्मीर तक कैसे फैल गई। जब भारत में मॉडर्न पॉलिटिकल यूनिटी का कंसेप्ट भी नहीं आया था, तब से इन रूट्स ने सभ्यता और संस्कृति के विकास और आदान प्रदान में बहुत ही महत्वपूर्ण भूमिका निभाई है। यदि हम महात्मा बुद्ध के बाद के इतिहास पर भी नजर डालें, तब भी हमें यह देखने को मिलता है कैसे दूसरे क्षेत्रों से आकर लोगों ने भारत की संस्कृति को समृद्ध किया और भारत की संस्कृति से भी उन्होंने बहुत कुछ सीखा भी है। इन मार्गों का महत्व तब भी इतना ज्यादा था कि व्यापार के लिए समर्पित सड़कें बनाई जाती थी। आप जब सिल्क रूट के बारे में जानते हैं, आप सभी को मालूम है सिल्क रूट के बारे में, जिसने एक तरह से पूरे एशिया और मध्य यूरोप तक को कवर कर लिया था। भारत से भी उस सिल्क रूट का एक बड़ा हिस्सा होकर गुजरता था, जिससे न सिर्फ सामान बल्कि संस्कृति और विचार का भी एक्सचेंज, आदान प्रदान यह होता था। एशिया और यूरोप के बीच कल्चरल एक्सचेंज, सांस्कृतिक आदान प्रदान में भी सिल्क रूट का बहुत बड़ा योगदान रहा है। साथियों, सिर्फ स्थलीय मार्ग का ही नहीं बल्कि जलीय मार्ग का भी ह्यूमन सिविलाइजेशन, मानव सभ्यता में एक बहुत बड़ा महत्व रहा है। मेसोपोटामिया की सभ्यता के साथ हमारा व्यापार